ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಮಾನ್ಯ ಹಬ್ಬವಾಗಿ ನಾನು ಕಾಂಗ್ರೆಸ್ನ ಅವ್ರಲ್ಲಿ ಆಶೀರ್ವಾದ ಹೋದ್ರ ಒಂದು ಸಾಲಕ್ಕೆ ಯಾರು ಹೋದ್ರೆ 5,00,000 ರೂಪಾಯಿ ಕಾಣಿಕೆ ಕೊಡ್ಬೇಕಾದ್ರೆ ಒಬ್ಬರು ಅದು ಸಹಿತ. ಅದಕ್ಕೆ ಬಂಧುಗಳೇ, ಇವತ್ತು ಇವರೇನು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಇದನ್ನೆಲ್ಲ ತಿಳ್ಕೊಂಡು, ಇದು ಚುನಾವಣೆ, ದೇಶದ ಚುನಾವಣೆ, ಇದು ಯಾವುದೋ ಕಾಂಗ್ರೆಸ್ BJP ಅಲ್ಲ. ಇವತ್ತು ದೇಶದಾಗ ಏನಾಗುತ್ತೆ ಎಲ್ಲ ನೋಡ್ಲಿಕ್ಕತ್ತೀವಿ. ನಾನು ಎಷ್ಟೇ ವಿನಂತಿ ಮಾಡ್ಕೊತೀನಿ ಏನಂದ್ರೆ, ಈ ಚುನಾವಣೆ ಒಳಗೆ ನಮ್ಮ ಸಮಾಜ ಯಾರ್ದು ಮಾತು ಕೇಳಬೇಡ್ರಿ. ನಮ್ಗೆ MP ಸೀಟ್ ಕೊಟ್ಟಿಲ್ಲ, ಪಂಚಮಸಾಲ ಡಿಗ್ರಿ ಕೊಟ್ಟಿಲ್ಲ, ಇವರು ಯಾವುದೋ ಒಬ್ಬ ವ್ಯಕ್ತಿ ಸಲುವಾಗಿ ಆ ಬೆಳಗಾವಿ ಪೀಠದಾಗ ಕೊಡಲಿಲ್ಲ. ಅದಕ್ಕೆ ಇದನ್ನೆಲ್ಲ ರಾತಂತ ಹೇಳ್ಸಾರ. ನಾವು ಹೇಳೋದೇನಂದ್ರೆ, ನಿಮ್ಗೆ ಮೀಸಲಾತಿ ಬೇಕೋ MP ಸೀಟ್ ಬೇಕು, ನೀವು ನಿರ್ಣಯ ಮಾಡಿ. ಯಾವ ಬೇಕ್ರಿ? ನಮ್ಮ ಸಮಾಜಕ್ಕೆ ಮೀಸಲಾತಿ ಬೇಕಾಗಿದ್ದೋ ಅದ್ರ ಸಲುವಾಗಿ ಗಟ್ಟಿಯಾಗಿ ನಾನೇ. ಅದಕ್ಕೆ ನೀವೆಲ್ಲರೂ ಈ ಸಂದೇಶ ಕಳಿಸ್ರಿ. ದಾವಣಗೆರೆ ಲೋಕಸಭೆಯಲ್ಲಿ ಸಿದ್ದೇಶ್ವರರ ಧರ್ಮ ಪತ್ನಿ ಗಾಯತ್ರಿ ಅವರಿಗೆ ಮತ ಹಾಕೋದ್ರ ಮೂಲಕ ನಮ್ಮ ಶಕ್ತಿ ತೋರಿಸೋಣ. ನೀವೇನು ಬೇಡಿಕೆ ಇಲ್ಲ, ರಾಜಕೀಯ ಬೇಡಿಕೆ ಇನ್ನ 4 ವರ್ಷ ಇದೆ MLA ಎಲೆಕ್ಷನ್. ಮೊದಲು ನಮ್ಮ ಮೀಸಲಾತಿ ತಗೋಬೇಕಾಗಿದೆ. ಮೀಸಲಾತಿಯನ್ನು ತಗೊಂಡು 1 ವರ್ಷದಿಂದ ಕಾಂಗ್ರೆಸ್ನವರು ನಮ್ಮ ಗುರುಗಳಿಗೆ ಟೈಮೇ ಕೊಟ್ಟಿಲ್ಲ. ಕಲಬುರಗಿಯಲ್ಲಿ ನಾವು ಪಂಚಮಸಾಲಿ ಏನು ಸಮಾಜ ಮಾಡಿದ್ದೀವಿ, ಅಲ್ಲೊಂದು ನಿರ್ಣಯ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಎಲ್ಲೂ ಕಾಂಗ್ರೆಸ್ಗೆ ಪಂಚಮಸಾಲಿ ಸಮಾಜ ಊಟ ಹಾಕಬಾರ್ದು ಅಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ. ಆ ಕಾರಣದಿಂದ ಈ ಸಲ ನೀವೆಲ್ಲ ಕೂಡಿ ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿ. ಮುಂದೆ ನಾನೇನು ಮುಖ್ಯಮಂತ್ರಿ ಆಗಲಿ ಬಿಡಲಿ ಏನು ತಲೆ ಕಟ್ಸೋರ, ಮೀಸಲಾತಿ ಮಾತ್ರ ಕೊಡಿಸೇ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಗೊತ್ತಾಗ್ರಿ. ಇವತ್ತಿನಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಪಂಚಮಸಾಲಿ ಸಮಾಜದ್ದು ಶಿವಶಂಕರ್ ಅವರು ಅಂತೇಳಿ ನಾವು ಅವರು ನಿಸ್ವಾರ್ಥವಾಗಿ ಎಷ್ಟೋ ಸಲ ಅವರು ಜಗಳ ತಡಿಬೇಕಂತಂದ್ರು. ಆ ವ್ಯಕ್ತಿ ನೋಡ್ಬಿಟ್ರಿ. ಪಾಪ ನಮ್ಮ ಬೊಮ್ಮಾಯಿಯವ್ರು ಬನ್ನಿ ಒಬ್ಬ ಭಾಳ ದೊಡ್ಡ ಮಾತಾಡೋಣ 50 ಲಕ್ಷ ರೂಪಾಯಿ ತಂದು ನಮ್ಮ ಹೋರಾಟ ತಂದು ಒಳಗೆ 50 ಲಕ್ಷ ನನ್ನ ಬೊಮ್ಮಾಯಿಯವ್ರ ಮನೆ ಕೇಳಿದೆ. ನಾವು ನಿಮ್ಮಲ್ಲಿ ಯಾವ ರೊಕ್ಕ 50 ಲಕ್ಷ ರೂಪಾಯಿ ಕೊಟ್ಟಿನ ಕೊಡ್ರೆ ನಿಮ್ಮ ಪಾದಯಾತ್ರೆಗೆ ಬೇಕಿತ್ತು. ಇದಾನ ನಮಗೇನು ಕೊಟ್ಟಿಲ್ಲ, ಸಮಾಜ ಕೊಟ್ಟಿಲ್ಲ. ಯಾವಾಗ ಭಾಳ ಹಾರಾಡ್ತಂದ್ರೆ ಅವ್ನ ಹೆಸರು ನಾಳೆ ಹೇಳ್ತೇನೆ. ನಾವು ಸ್ವಲ್ಪ ಬಾಯಿ ಮುಚ್ಕೊಂಡು ಇದ್ರೆ ಬರೋಬರಿ. ಈ ರೀತಿ ಸಮಾಜವನ್ನು ದುರುಪಯೋಗ ಮಾಡಿಕೊಂಡು ಎಷ್ಟೋ ಕಡೆ ಎಲ್ಲಿ ಏನು ಕೂಡಲ ಸಂಘದಿಂದ ಏನು MLA ಕಾನ್ಸ್ಟಿಟ್ಯೂನ್ಸಿ ಬರ್ತಾವಲ್ಲ, ನಿಮಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ 5 ಲಕ್ಷ 10 ಲಕ್ಷ ಎಲ್ಲ ಕಲೆಕ್ಷನ್ ಮಾಡ್ಬಿಟ್ರು. ನಮ್ಮ ಸಮಾಜ ಹಣೆ ಬರ ನಾವೆಲ್ಲ ಕೈಲಿ ಆಯ್ತು. ಶಿವಶಂಕರ್ CC ಪಾಟೀಲ್ ಪಾಪ ಎರಡೂ ಅಲ್ಲಿ 10 ಲಕ್ಷ ಜನ ಸೇರಿಸಿಕೊಂಡು ಎಲ್ಲ ಮಸಾಲೆ ಖರ್ಚು 25 ಲಕ್ಷ ರೂಪಾಯಿ ಅವರೇ ಕೊಟ್ಟಿದ್ರು. ಬೆಳಗಾವದಲ್ಲಿ ಒಂದು 25 ಲಕ್ಷ ಕೊಟ್ಟರು ಅವರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಮುದಾಯ ಇವತ್ತೇನಾರ ನ್ಯಾಯ ಸಿಗಬೇಕಾದ್ರೆ ಕೂಡಲ ಸಂಗಮ ಸ್ವಾಮಿಗಳಿಂದಲೇ ಸಿಗೋದು. ಕೂಡಲ ಸಂಗಮ ಸ್ವಾಮಿಗಳ ಮೇಲೆ ವಿಶ್ವಾಸ ಇಟ್ರಿ, ನಮ್ಮ ವಿಶ್ವಾಸ ಇಟ್ರಿ. ನಾವು ಮೀಸಲಾತಿ ಕೊಟ್ಟೇ ತಿರ್ತೀವಿ. ಮೋಸ ಮಾಡೋಲ್ಲ, ಮೋಸ ಮಾಡೋದಂದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಸಂದರ್ಭದಾಗ ಹೇಳಿ ಇವೆಲ್ಲ ಸಮಯ ತಗೋದಿಲ್ಲ. ಕಾರಣ ಅಂದ್ರೆ ಇನ್ನು ನಾನು ಮತ್ತೆ ವಾಪಸ್ ಹುಬ್ಬಳ್ಳಿಗೆ ಹೋಗಬೇಕಾಗಿದೆ. ನಿಮಗೆಲ್ಲ ಕೈ ಮುಗಿದು ಶಿವಶಂಕರ್ ನೇತೃತ್ವದಲ್ಲಿ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರೇ ಆಗೋದು ನಾನು ಘೋಷಣೆ ಮಾಡ್ತೀನಿ. ಅವರೇ